ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪುತ್ತು ಚೋನು ಚಾನಲ್. ಸೊ ಎಲ್ಲರೂ ಹೆಂಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ. ತುಂಬ ದಿನ ಆಯಿತು ವೀಡಿಯೋಸ್ ಹಾಕಿ, ಆಲ್ಮೋಸ್ಟ್ 13 ಡೇಸು. ಇವತ್ತು ನನಗೆ ಯೂಟ್ಯೂಬಿಂದನೇ ನೋಟಿಫಿಕೇಶನ್ ಬಂತು, ಇಟ್ ಹ್ಯಾಸ್ ಬಿನ್ 13 ಡೇಸ್ ಯು ಪೋಸ್ಟೆಡ್ ಅ ಲಾಸ್ಟ್ ವಿಡಿಯೋ ಅಂತ ಅವತ್ತು ಮೆಸೇಜ್ ಬಂತು. ಕರೆಕ್ಟು 13 ಡೇಸ್ ಏನೋ ಆಯಿತು ವೀಡಿಯೋಸ್ ಹಾಕಿದೆ. ದ ಓನ್ಲಿ ರೀಸನ್ ಕೆಲಸ, ಆಫೀಸ್ ಕೆಲಸ ತುಂಬ ಇತ್ತು. ಮತ್ತು ಊರಿಗೆ ಕೂಡ ಹೋಗಿದ್ದೆ. ಆವಾಗ ಅಲ್ಲಿ ವ್ಲಾಗ್ ಮಾಡೋಕ್ಕೂ ಆಗಿರಲಿಲ್ಲ. ಜಸ್ಟ್ 1-2 ಡೇಸ್ದು ಅರ್ಜೆಂಟ್ ವರ್ಕ್ ಇತ್ತು, ಸೊ ಹೋಗ್ಬಿಟ್ಟು ಬಂದೆ. ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಇದು ಏನು ವ್ಲಾಗು ಅಂತ ಹೇಳಿದ್ರೆ, ರೀಸೆಂಟಾಗಿ ನಂದು ಬರ್ಡೇ ಆಯಿತು, ಆಯಿತಾ. ಸೊ ಬರ್ಡೇಗೆ ನಾನು ಆಲ್ರೆಡಿ ಹೇಳಿದ್ದೆ, ಲೈಕ್ ದೊಡ್ಡದೆಲ್ಲ ಸೆಲೆಬ್ರೇಷನ್ ಬೇಡ, ನಂಗೆ ನಾರ್ಮಲಾಗಿ ಸೆಲೆಬ್ರೇಷನ್ಸ್ ಬೇರೆಯವ್ರದ್ದು ಮಾಡೋಕ್ಕೆ ಇಷ್ಟ, ಬಟ್ ನನಗೆ ನಾನು ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ ನನ್ನ ಬರ್ಡೇ ಆಗಿರಲಿ ಇನ್ನೊಂದೇನೋ ಆಗಿರಲಿ ಇಷ್ಟ ಇಲ್ಲ ಅಷ್ಟೊಂದು. ಸೊ ಕೇಕ್ ಏನೆಲ್ಲ ಬೇಡ ಅಂತ ಹೇಳಿದ್ದೆ ವೈಫ್ಗೆ, ಬಟ್ ಅವ್ರು ಕೇಳಬೇಕಲ್ಲ. ಸೊ ಕೇಕೆಲ್ಲ ಕಟ್ ಮಾಡಿಸಿದ್ರು. ಬಟ್ ಏನಂತ ಹೇಳಿದ್ರೆ, ನನಗೊಂದು ಸರ್ಪ್ರೈಸ್ ಇತ್ತು. ನನಗೆ ಕೇಕ್ ಕಟ್ ಮಾಡಿರೋದಕ್ಕಿಂತ ಸರ್ಪ್ರೈಸ್ ಏನಾಗಿತ್ತು ಅಂತ ಹೇಳಿದ್ರೆ, ಅವ್ರು ವ್ಲಾಗ್ ಮಾಡಿದ್ದಾರೆ ಅವ್ರ ಫೋನಲ್ಲಿ. ಸೊ ಒಂದು ಶಾರ್ಟ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದಾರೆ ವ್ಲಾಗ್ ಥರ. ಸೊ ಇಷ್ಟ ಆಯಿತು. ಯಾಕೆ ಅದನ್ನು ನಿಮಗೆಲ್ಲ ತೋರಿಸ್ಬಾರ್ದು ಅನಿಸ್ತು. ಸೊ ನಾನೇ ಕೇಳ್ತಾ ಇದ್ದೆ ತುಂಬ ದಿನದಿಂದ, ನೀನು ವೀಡಿಯೋದಲ್ಲಿ ಬರಬೇಕು, ವ್ಲಾಗಲ್ಲಿ ಕಾಣಿಸ್ಕೊಬೇಕು, ಸೊ ಯು ಆಲ್ಸೋ ಶುಡ್ ಬಿ ಅ ಕಾಂಟೆಂಟ್ ಕ್ರಿಯೇಟರ್ ಅಂತ ಈ ಥರ ಎಲ್ಲ ಹೇಳ್ತಾ ಇದ್ದೆ, ಅಪ್ರೋಚ್ ಮಾಡ್ತಾ ಇದ್ದೆ. ಅವ್ರು ಬರೋಲ್ಲ, ನಾರ್ಮಲಾಗಿ ಶೈ ಫೀಲಿಂಗು, ಮತ್ತು ಬರ್ತೀನಿ ಅಂತ ಸುಮ್ಮನೆ ಹೇಳ್ತಾರೆ. ಬಟ್ ಏನೋ ನನ್ನ ಬರ್ಡೇಗೋಸ್ಕರ ವ್ಲಾಗ್ ಮಾಡಿಕೊಂಡು ಲಾಸ್ಟಲ್ಲಿ ಎಲ್ಲ ಆದಮೇಲೆ ನನಗೆ ಹೇಳಿದ್ರು ವ್ಲಾಗ್ ಮಾಡಿದ್ದೀನಿ ಅಂತ, ವೀಡಿಯೋಸ್ ಕಳಿಸಿದ್ರು, ಆಯಿತಾ. ಸೊ ನನಗೆ ಯಾಕೆ ಎಡಿಟ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ಬಾರ್ದು ಅನಿಸ್ತು. ಸೊ ಅದಕ್ಕೋಸ್ಕರ ಆ ವ್ಲಾಗ್ ಅವ್ರೇನು ಮಾಡಿದ್ರು ಅದನ್ನು ಎಡಿಟ್ ಮಾಡಿದ್ದೀನಿ. ಆಲ್ ಕ್ರೆಡಿಟ್ ಗೋಸ್ಟು ಅವ್ರಿಗೆ, ಆಯಿತಾ, ಈ ವಿಡಿಯೋದು. ಬಿಕಾಸ್ ಈ ವ್ಲಾಗ್ ನೆಕ್ಸ್ಟು ಅವ್ರದ್ದೇ ಇರುತ್ತೆ. ಜಾಸ್ತಿ ಇಲ್ಲ, ತುಂಬಾ ಸಣ್ಣದಾಗೇ ಇದೆ ವಿಡಿಯೋ. ಸೊ ನೋಡಿ, ನಿಮ್ಮೆಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡೋರಿದ್ರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಕೆಲವೊಬ್ಬರು. ಸೊ ಇಷ್ಟ ಆಗಿದೆ ಅಂದ್ಕೊತೀನಿ ನಾವು ಕೊಡ್ತಾ ಇರೋ ಕಾಂಟೆಂಟು. ಅಂದರೆ ತುಂಬ ಲೇಟಾಗಿ ಬರ್ತಿದೆ ವೀಡಿಯೋಸು, ಡ್ಯೂ ಟು ನಾನು ಆಫೀಸ್ದು ಕೆಲಸ ಮಾಡ್ಕೊಬೇಕು, ಪರ್ಸ್ನಲಾಗೂ ಕೆಲಸ ಇರುತ್ತೆ. ಸೊ ಬೇರೆ ಎಲ್ಲನೂ ಇರುತ್ತಲ್ವ. ಸೊ ಬರೀ ವೀಡಿಯೋಸು ಕಾಂಟೆಂಟು ಅಂದರೆ ವ್ಲಾಗ್ಸ್ ಮಾಡಿಕೊಂಡು ಕೂತಿರೋಕ್ಕೆ ತುಂಬ ಕಷ್ಟ. ಟ್ರೈ ಮಾಡ್ತೀನಿ ಅವಾಗ ವ್ಲಾಗ್ ಮಾಡೋಕ್ಕೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ನಿಮಗೆಲ್ಲ ವ್ಲಾಗ್ಸ್ ಬರ್ತಾ ಇರುತ್ತೆ. ಸೊ ನೋಡಿ, ನೆಕ್ಸ್ಟು ಅವ್ರದ್ದೇ ಹಾಕ್ತೀನಿ. ಹಾಯ್, ಹಲೋ, ನಮಸ್ಕಾರ. ಇದು ನಾನು ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಏನಪ್ಪ ಇದು, ಇವತ್ತು ನಾನು ಕಾಣಿಸ್ಕೊಂಡ್ಬಿಟ್ಟಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಾ? ಹೌದು, ಫೈನಲಿ ನಾನು ಕ್ಯಾಮ್ರಾ ಮುಂದೆ ಬಂದಿದ್ದೀನಿ. ಅದು ಕೂಡ ನಾನೇ ಕ್ಯಾಮ್ರಾ ಹಿಡ್ಕೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ. ಹೌದು, ಬಹು ಜನರ ಕೋರಿಕೆಯ ಮೇರೆಗೆ ಹಾಗೂ ನನ್ನ ಸ್ವ ಇಚ್ಛೆಯಿಂದ ಇವತ್ತು ನಾನು ವ್ಲಾಗ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಏನಪ್ಪ ಕಾರಣ ಅಂತ ಅಂದರೆ, ನೀವು ನನ್ನ ಬರ್ತ್ಡೇನ ನೋಡಿರ್ತೀರ. ನಮ್ಮ ಹಸ್ಬೆಂಡ್ ಅವರು ನನ್ನ ಬರ್ತ್ಡೇನ ಸ್ವಲ್ಪ ಚೆನ್ನಾಗೇ ಸೆಲೆಬ್ರೇಟ್ ಮಾಡಿದರು, ತುಂಬ ಸರ್ಪ್ರೈಸ್ ಕೊಟ್ಟರು ನನಗೆ. ಸೊ ನಾನು ಅಂದ್ಕೊಂಡೆ, ಯಾಕೆ ನಾನು ಅವ್ರ ಬರ್ತ್ಡೇನ ಸ್ವಲ್ಪ ಚೆನ್ನಾಗಿ ಅವ್ರಿಗಿಂತನೂ ಜಾಸ್ತಿ ಕೊಡದೆ, ಸರ್ಪ್ರೈಸ್ ಕೊಡದೆ ಇದ್ರೂ ತಕ್ಕ ಮಟ್ಟಿಗೆ ಏನಾದರೂ ಸರ್ಪ್ರೈಸ್ ಅವರಿಗೆ ಕೊಟ್ಬಿಟ್ಟು ನಾನು ಖುಷಿ ಪಡಿಸೋಣ ಅಂತ ಹೇಳಿಬಿಟ್ಟು ಈ ವ್ಲಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಸಂಡೇ, ಇವತ್ತು ಡೇಟ್ 22 ಅವ್ರ ಬರ್ತ್ಡೇ. ಸೊ ನಾನು ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ನನ್ನ ಪ್ಲ್ಯಾನ್ ಇರೋದು ಏನಪ್ಪ ಅಂತಂದರೆ, ನಾಳೆ ಬರ್ತ್ಡೇ ಅಲ್ವಾ, ಸೊ ಇವತ್ತು ನೈಟ್ ಸ್ವಲ್ಪ ಹಂಗೆ ವಿಶ್ ಮಾಡ್ತೀನಿ. ನಾರ್ಮಲ್ ಆಗಿ ವಿಶ್ ಇರುತ್ತೆ. ಇನ್ನೊಂದು, ಈ ವ್ಲಾಗ್ ನಾನು ಮಾಡ್ತಿದ್ದೇನೆ ಅನ್ನೋದು ಅವ್ರಿಗೆ ಏನೂ ಗೊತ್ತಿಲ್ಲ. ಇದು ಬಂದು ಫುಲ್ಲಿ ಸೀಕ್ರೆಟ್ ಆಗಿರೋ ವ್ಲಾಗು. ಅವ್ರಿಗೆ ನಾನು ನಾಳೆ ಸಂಜೆ ಹಾಗೆ ರಿವೀಲ್ ಮಾಡ್ತೀನಿ, ನಾನು ಹಿಂಗೆ ವ್ಲಾಗ್ ಮಾಡಿದ್ದೀನಿ ನೋಡಿ ಅಂತ ಹೇಳಿ. ಅವರು ಇಷ್ಟ ಆದರೆ ಇದನ್ನ ಅಪ್ಲೋಡ್ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ, ನೋಡೋಣ. ನನ್ನ ಪ್ಲ್ಯಾನು ಏನಪ್ಪ ಅಂತಂದರೆ, ಇವತ್ತು ರಾತ್ರಿ ಸ್ವಲ್ಪ ವಿಶ್ ಮಾಡ್ತೀನಿ. ಸೊ ಮೇ ಬಿ ಫ್ಯಾಮಿಲಿ ಕಡೆಯಿಂದ ಎಲ್ಲ ಫೋನ್ಸ್ ಕಾಲ್ಸ್ ಎಲ್ಲ ಬರುತ್ತೆ. ನಾಳೆ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗುತ್ತೆ. ಫುಡ್ಡು, ಅವರಿಗೆ ಇಷ್ಟ ಆಗಿರೋ ಫುಡ್ನ ಪ್ರಿಪೇರ್ ಮಾಡ್ತೀನಿ. ಸ್ವಲ್ಪ ದೇವ್ರ ಪೂಜೆ, ದೇವಸ್ಥಾನ ಎಲ್ಲ ಇರುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಅವ್ರಿಗೆ ಇಷ್ಟ ಆಗಿರೋ ಫುಡ್ನೇ ಅಂದರೆ ಪ್ರಿಪೇರ್ ಮಾಡಿಬಿಟ್ಟು, ಸಂಜೆ ಏನಾದರೂ ಔಟಿಂಗ್ ಅಂದರೆ ಎಲ್ಲಾದರೂ ಆಚೆ ಹೋಗ್ಬಿಟ್ಟು ಅವ್ರಿಗೆ ಹೇಳ್ದೇ ಹೋಗೋದು. ಸುಮ್ಮನೆ ಹೋಗ್ಬಿಟ್ಟು ಬನ್ನಿ ಹಿಂಗೆ ಆಚೆ ಹೋಗೋಣ ಅಂತ ಹೋಗಿ ಅವ್ರ ಫ್ರೆಂಡ್ಸ್ ಒಂದಿಬ್ಬರಿಗೆ ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಬರೋಕ್ಕೆ ಹೇಳಿ ಅಲ್ಲಿ ಅವರಿಗೆ
ಸರ್ಪ್ರೈಸ್ ಆಗಿ ಸೆಲೆಬ್ರೇಟ್ ಮಾಡೋಣ ಅವ್ರ ಬರ್ತ್ಡೇ ಅಂತ. ನಾನಿವತ್ತು ಈ ಸಲ ಏನು ಅಂದರೆ ಲೈಕ್ ನಾನು ಇಷ್ಟು ಸಲ ಎಲ್ಲ ಅವ್ರ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದೀನಿ. ಬಟ್ ಅವರು ಹೇಗೆ ನನ್ನ ಬರ್ತ್ಡೇನ ಮನೆಯಲ್ಲಿ ಡೆಕೋರೇಟ್ ಮಾಡಿ ಸೆಲೆಬ್ರೇಟ್ ಮಾಡಿದರು. ನಾನು ಅಷ್ಟೆಲ್ಲ ಡೆಕೋರೇಷನ್ ಏನು ಪ್ಲ್ಯಾನ್ ಇಲ್ಲ ನನ್ನದು. ಆಚೆನೇ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡಬೇಕಂತ ಇದ್ದೀನಿ. ಅವ್ರು ಅನ್ಕೋಬೋದು ಇವಳೇನು ಅವ್ರ ಬರ್ತ್ಡೇನ ಸೆಲೆಬ್ರೇಟ್ ಮಾಡೋದೇ ಇಲ್ವೇನೋ ಇವಳು ನನ್ನ ಬರ್ತ್ಡೇನ ಅಂತ ಹೇಳಿ. ಅಂದರೆ ನನ್ನ ಪ್ಲ್ಯಾನ್ ಇದ್ದದ್ದು ಅವರಿಗೆ ಎಲ್ಲೂ ಚೂರು ಕ್ಲೂನು ಸಿಗಬಾರ್ದು ದ್ಯಾಟ್ ಐ ಆಮ್ ಸೆಲೆಬ್ರೇಟಿಂಗ್ ಹಿಸ್ ಬರ್ತ್ಡೇ ಅಂತ ಹೇಳಿ. ಆಬ್ವಿಯಸ್ಲಿ ನಾನು ಪ್ರತಿಯೊಂದು ಮೂಮೆಂಟನ್ನು ಸೆಲೆಬ್ರೇಟ್ ಮಾಡ್ತೀನಿ. ಚಿಕ್ಕ ವಿಷಯ ಕೂಡ ಮ್ಯಾಟರ್ ಆಗತ್ತಲ್ವ, ಮೆಮರಿನ ಕ್ರಿಯೇಟ್ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ನೋಡೋಣ ಹೇಗಾಗುತ್ತೆ ಅಂತ ಹೇಳಿ. ಮುಂದೆ ಈ ವ್ಲಾಗ್ ನೋಡ್ತಾ ಇರಿ. ಫೈನಲಿ ನಾನು ಕ್ಯಾಮ್ರಾ ಮುಂದೆ ಬಂದುಬಿಟ್ಟು ಅದು ಕ್ಯಾಮ್ರಾ ಹಿಡ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಂದರೆ ನನಗೇನೆ ಸ್ವಲ್ಪ ಏನೋ ಒಂಥರ ಖುಷಿ ಆಗ್ತದೆ. ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ವ್ಲಾಗ್ ಮಾಡ್ತಾಯಿದ್ದೆ. ನಾನು ವ್ಲಾಗರ್ ಅಲ್ಲ, ಮಾತಾಡ್ತೀನಿ ಸ್ವಲ್ಪ ಅಷ್ಟೇ, ಮತ್ತು ಏನು ಹಿಂಗೇನೂ ಇಲ್ಲ. ಓಕೆ, ಲೆಟ್ಸ್ ಸಿ ಹೇಗಾಗುತ್ತೆ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂತ ಅಂದರೆ, ಇವತ್ತು ರಾತ್ರಿ ಹೆಂಗಾದರೂ ವಿಶ್ ಮಾಡ್ತೀನಿ ಅವ್ರಿಗೆ, ಏನಾದರೂ ಸ್ವೀಟ್ನ ತಿನ್ನಿಸ್ಬಿಟ್ಟು. ಸೊ ನಾನು ಅಂದ್ಕೊಂಡಿದ್ದೀನಿ ಅವರಿಗೆ ಅವರ್ಲಿ ಒನ್ಸು ವಿಶ್ ಮಾಡ್ತಾ ಇರೋಣ ಅಂತ ಹೇಳಿ. ಅಂದರೆ ಒಂದು ಸ್ಮಾಲ್ ಲೆಟರಲ್ಲಿ, ಚಿಕ್ಕ ಲೆಟರಲ್ಲಿ ಏನಾದರೂ ಮೆಸೇಜ್ನ ಬರೆದ್ಬಿಟ್ಟು ಒಂದಷ್ಟು ಪ್ಲೇಸಲ್ಲಿ ಇಡೋಣ. ಅವರಿಗೆ ಅವರ್ಲಿ ಒನ್ಸ್ ನಾನು ಮೆಸೇಜ್ ಮಾಡ್ತೀನಿ, ಹೇಳ್ತೀನಿ ಹಿಂಗೆ ಆ ಪ್ಲೇಸಲ್ಲಿ ಏನೋ ಇದೆ ನೋಡಿ, ಓಪನ್ ಮಾಡಿ ಅಂತ ಹೇಳಿ. ಅವ್ರು ಅನಿಸ್ಬೇಕು ಏನು ಇರಬೇಕು ಅಂತ ಹೇಳಿ. ಸೊ ಆ ಥರ ಪ್ಲ್ಯಾನ್ ಇದೆ ನಂದು. ಇನ್ನೊಂದು ಮತ್ತು ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವರಿಗೆ ಏನಿಷ್ಟ ಆಗುತ್ತೆ ಅಂತ ನೋಡಬೇಕು. ಅವ್ರದ್ದೆಲ್ಲ ಜಾಸ್ತಿ ದೊಡ್ಡದೇ ವಿಷ್ ಇದೆಪ್ಪ, ನನಗದು ಬೇರೆ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ನೋಡೋಣ. ಏನಾದರೂ ಒಂದು ಚಿಕ್ಕ ಗಿಫ್ಟ್ ಕೊಡೋಣ. ಮತ್ತು ಬಂದು ಅದೇ ಹೇಳಿದ್ನಲ್ವಾ, ಅವರಿಗೆ ಎಲ್ಲೂ ಅನಿಸ್ಲೇಬಾರ್ದು ನಾನು ಅವರಿಗೆ ಅವ್ರ ಬರ್ತಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಪ್ಲ್ಯಾನ್ ಇದೆ ನಂದು ಕೂಡ, ಸರ್ಪ್ರೈಸೂ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅನ್ನೋದು ಅವ್ರಿಗೆ ಅನಿಸ್ಬಾರ್ದು. ಆ ಥರನೇ ನಾನು ಆ್ಯಕ್ಚುಲಿ ಆ ಥರನೇ ಬಿಹೇವ್ ಮಾಡ್ತೀನಿ. ಅವರಿಗೆಲ್ಲೂ ಗೊತ್ತಾಗಬಾರ್ದು ದ್ಯಾಟ್ ನಾನು ಅವ್ರ ಬರ್ತಡೇಗೆ ಏನೋ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಹೇಳಿ. ನಾನು ಎಲ್ಲೂ ರಿವೀಲ್ ಮಾಡಲ್ಲ. ಮತ್ತು ಅದೇ ಸಂಜೆ ಆಚೆ ಹೋದಂಗೆ ಸುಮ್ಮನೆ ಹೋಗ್ಬಿಟ್ಟು ಅಲ್ಲಿ ಫ್ರೆಂಡ್ಸ್ನ ಕರೆದ್ಬಿಟ್ಟು ಸೆಲೆಬ್ರೇಟ್ ಮಾಡ್ತೀನಿ. Happy birthday to you. Happy birthday to you. Happy birthday to you, Puttu. ಹಾಯ್, ವೆಲ್ಕಮ್. ಸೊ ಇವಾಗ ಹೋಗ್ಬಿಟ್ಟು ಕೇಕ್ನ ಆರ್ಡ್ರ್ ಕೊಟ್ಟು ಬಂದೆ. ನೋಡಬೇಕು, ಅದೇ ಪ್ಲ್ಯಾನ್ ಇತ್ತಲ್ವ, ಫ್ರೆಂಡನ್ನು ಕರಿಬೇಕು, ಅವ್ರ ಫ್ರೆಂಡ್ನ ಅಂತ ಹೇಳಿಬಿಟ್ಟು ಅವ್ರ ಫ್ರೆಂಡಿಗೂ ಕಾಲ್ ಮಾಡಿದೆ. ಸರಿ ಆಯಿತು, ಅವ್ರು ಬರ್ತೀನಂತ ಹೇಳಿದರು. ಅವ್ರ ವೈಫ್ನು ಕರ್ಕೊಂಬರ್ತೀನಂತ ಹೇಳಿದರು. ನೋಡೋಣ. ನನ್ನ ಪ್ಲ್ಯಾನ್ ಇದ್ದಿದ್ದು ಆ್ಯಕ್ಚುಲಿ ಆಚೆ ಕಡೆನೇ ಹೋಗಬೇಕು ಅಂತ ಇತ್ತಲ್ವ, ಬಟ್ ಅಲ್ಲಿ ಅಷ್ಟು ಆಗಲಿಲ್ಲ. ಸೊ ಇವಾಗ ಹಿಂಗೆ ಪ್ಲ್ಯಾನೆಲ್ಲ ಸ್ವಲ್ಪ ಚೇಂಜ್ ಆಯಿತು. ಅವ್ರೇನು ಫ್ರೆಂಡ್ ಏನೋ ಹೇಳಿದರು ಅಂತಂದರೆ ನಾನೇ ಕೇಕ್ನ ತೊಗೊಂಬರ್ತೀನಿ. ಸೊ ಮನೆಯಲ್ಲೇ ನಾನು ತೊಗೊಂಬರ್ತೀನಲ್ವ, ಸೊ ಅವನಿಗೆ ಸರ್ಪ್ರೈಸ್ ಆಗುತ್ತೆ, ಅವ್ರಿಗೆ ಗೊತ್ತಾಗಲ್ಲ. ಸೊ ನೀವು ಸಸ್ಪೆನ್ಸ್ ಥರನೂ ಒಂದು ಮೇಂಟೈನ್ ಮಾಡ್ದಂಗೂ ಆಗುತ್ತೆ ಅಂತ ಹೇಳಿದ್ದಲ್ವ. ಯಾಕೋ ನನ್ನ ಪ್ಲ್ಯಾನು ಅಡ್ಡಿಲ್ಲ, ಒಳ್ಳೆಯದು ಅಂತಲೇ ಅನ್ನಿಸ್ತು. ಸೊ ಇವಾಗ ಪ್ಲ್ಯಾನ್ ಬಂದುಬಿಟ್ಟು ಏನಪ್ಪ ಅಂತಂದರೆ, ಇವಾಗ ಅವರು ಡೈರೆಕ್ಟಾಗಿ
ಕೇಕ್ ನಮ್ಮ ಮನೆಗೆ ತೊಗೊಂಬರ್ತಾರೆ. ಸೊ ಮನೆಯಲ್ಲಿ ಅವರಿಗೆ ಸರ್ಪ್ರೈಸಾಗಿ ಒಂದು ಸೆಲೆಬ್ರೇಷನ್ ಆಗುತ್ತೆ. ಆಮೇಲೆ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಆಚೆ ಹೋಗಿ ಏನಾದರೂ ಸ್ವಲ್ಪ ತಿಂದ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಇದೆ. ನೋಡೋಣ. ಬೆಳಗ್ಗೆಯಿಂದ ಅಯ್ಯೋ ಪ್ಲ್ಯಾನ್ ಮಾಡೋದ್ರಲ್ಲೇ ಆಯಿತು. ನೀವು ನೋಡಿರ್ತೀರ ನನ್ನ ಬರ್ತ್ಡೇನ ಅವರು ಯಾವ ಥರ ಸೆಲೆಬ್ರೇಟ್ ಮಾಡಿದರು ಅಂತೇಳಿ. ನನಗಂತೂ ಆ ಥರ ನಾನು ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು. ಬಟ್ ಅವರು ಇವತ್ತು ವರ್ಕ್ ಫ್ರಮ್ ಹೋಮು ಮನೇಲಿದ್ದರು. ಸೊ ನನಗೆ ಯಾವ ಗ್ಯಾಪಲ್ಲಿ ಡೆಕೋರೇಷನ್ ಮಾಡಲಿ ಅಂತಲೇ ಗೊತ್ತಾಗಲಿಲ್ಲ. ಸೊ ಆಚೆ ಕಡೆ ಹೋಗಬೇಕು ಅಂತಂದರೆ ನಂಗೆ ಬೆಂಗಳೂರು ಹೊಸದು. ಸೊ ಎಲ್ಲಿ ಏನು ಅಂತ ಗೊತ್ತಾಗಲಿಲ್ಲ. ಏನು ಚಿಕ್ಕ ಮಟ್ಟಿಗೆ ಮಾಡ್ತಾಯಿದ್ದೀನಿ. ಸರ್ಪ್ರೈಸೇ ಪ್ಲ್ಯಾನ್ ಮಾಡಿದ್ದೀನಿ. ಅವ್ರಿಗೆ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅವರ ರಿಯಾಕ್ಷನ್ ಹೆಂಗಿರುತ್ತೆ, ಏನು ಕತೆ ಅಂತ ಹೇಳಿಬಿಟ್ಟು. ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಸಚಿನ್, ಹ್ಯಾಪಿ ಬರ್ಡೇ ಟು ಯು. You go. Go. No worries. You go. Happy birthday. Thank you. Come down. ರೈಸ್ ಇಡ್ಲಿ ದೋಸೆ. ಫೈನಲಿ ನಾವು ಸುತ್ತಿ ಅಂತೂ ಇಲ್ಲಿಗೆ ಬಂದ್ವಿ. ಸೊ ಹೆಂಗೆ ಅನ್ನಿಸ್ತು ನಿಮ್ಮ ಈ ಬರ್ತ್ಡೇದು ಸೆಲೆಬ್ರೇಷನ್ನು? ವ್ಲಾಗೆ ನಮಗೂ ಬರುತ್ತಪ್ಪ. ನಾವು ಸೂಪರ್. ಬರ್ತ್ಡೇ ಫುಲ್ ಖುಷಿ ಆಯಿತು. 21 ಆಯ್ತು ನಂಗೆ ಇವಾಗ. 20 ಸುಳ್ಳು ಇದೆಲ್ಲ ಆಯಿತಾ? 21 ಅಂತೆ. ಏನಿಲ್ಲ. ಆಗಿತ್ತು. ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಸರ್ಪ್ರೈಸ್. ಕೇಕ್ ಎಲ್ಲ ತಂದು ಕಟ್ ಮಾಡಿಸೋಕ್ಕೆ ಖುಷಿ ಆಯಿತು. ಇಷ್ಟೇನಾ? ನೀವು ನಂದು ಮಾಡ್ದಂಗೆ ಅಂದರೆ ನಂದು ಬರ್ತ್ಡೇ ಸೆಲೆಬ್ರೇಟ್ ಹೆಂಗೆ ಮಾಡಿದ್ರಲ್ವ ಆ ಥರ ಮೇ ಬಿ ನಾನು ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ಆಫ್ ಯುವರ್ ವರ್ಕ್ ಫ್ರಮ್ ಹೋಮ್ ಆಪ್ಷನ್. ಆ ರೀಸನಿಂದನೇ ಆಗಲಿಲ್ಲ. ಅದರ್ವೈಸ್ ಆಗ್ತಿತ್ತೇನೋ ಮೇ ಬಿ. ಏನೋ ನೋಡೋಣ. ನಮ್ಮ ಅನುಕೂಲಕ್ಕೆ ತಕ್ಕ ಮಟ್ಟಿಗೆ ಮಾಡಿದ್ದೀವಿ ನಾವು. ಚೆನ್ನಾಗಿತ್ತು. ಸೂಪರ್ ಆಗಿತ್ತು. ಎಕ್ಸ್ಪೆಕ್ಟೇಷನ್ ಇರಲಿ. ನಾನು ಬೇಡ ಅಂತ ಹೇಳಿದ್ದೆ. ಖುಷಿ ಆಯಿತು. ತುಂಬ ಜನ ವಿಶ್ ಮಾಡಿದ್ದೀರಾ. ಎಲ್ರಿಗೂ ಕೂಡ ಥ್ಯಾಂಕ್ ಯು. ನನ್ನ ಫ್ರೆಂಡ್ಸ್ ಎಲ್ಲ ಯಾರು ಈ ವ್ಲಾಗ್ನ ನೋಡ್ತೀರಾ ಎಲ್ರಿಗೂ ತುಂಬ ಥ್ಯಾಂಕ್ ಯು. ನೋಡೋಣ ಮುಂದೆ ಲೈಫ್ ಹೆಂಗಿರುತ್ತೆ ಅಂತ. 21 ಆಯಿತು. ಏನು 21 ಏನೂ ಇಲ್ಲ ಆಯಿತಾ? ಅದೆಲ್ಲ ಸುಳ್ಳು. 21 ಅಂದರೆ ಅದು ಹೆಂಗೆ ಇಷ್ಟು ಬೇಗ ಮದುವೆ ಮಾಡ್ತಾರೆ ಮನೇಲಿ ಅಲ್ವಾ? ಬರೀ ಡಿಸ್ಟರ್ಬು. ಎಲ್ಲಿ ಹೋದರೂ ಅನ್ರೆಸ್ಪೆಕ್ಟೇ, ಬರೀ ಅನ್ರೆಸ್ಪೆಕ್ಟು. ಅಯ್ಯೋ ದೇವ. ಆ್ಯಂಡ್ ಮೋರ್ ಓವರ್ ಯಾರ್ಯಾರು ವಿಶ್ ಮಾಡಿದ್ದೀರಾ ಎಲ್ರಿಗೂ ನನ್ನ ಕಡೆಯಿಂದನೂ ಥ್ಯಾಂಕ್ ಯು ಸೋ ಮಚ್. ನಾನು ಬೆಳಗ್ಗೆಯಿಂದನೇ ಸುಮಾರಷ್ಟು ವಿಶಸ್ ಬಂದಿತ್ತು. ನನ್ನ ಫ್ರೆಂಡ್ಸು, ನನ್ನ ಯಾರ್ಯಾರಿದ್ದೀರಾ, ನನ್ನ ಕಲೀಗ್ಸು ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮೇ ಬಿ ವ್ಲಾಗ್ ಬಂದು ಒಂದು 2-3 ಡೇಸ್ ಲೇಟಾಗಿ ಅಪ್ಲೋಡ್ ಆಗ್ಬೋದು. ಇವತ್ತು ಬಂದು 22 ಏಪ್ರಿಲ್. ಇನ್ನೊಂದು 2-3 ಡೇಸ್ ಬಿಟ್ಟು ಅವ್ರು ಅಪ್ಲೋಡ್ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತೇಳಿ. ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿದೆ ಅಂತಲೇ ಹೇಳಿ. ಏನೋ ಒಂದು ನನ್ನ ಫಸ್ಟ್ ಟ್ರಯಲ್ ಮಾಡಿದ್ದೀನಿ ನಾನು. ನೋಡೋಣ. ಓಕೆ, ನೆಕ್ಸ್ಟ್ ವ್ಲಾಗಿಗೆ ಕಾಯ್ತಾ ಇರಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಮತ್ತೆ ಈ ಚಾನಲ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ.